ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 17ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 17. ಸೋನು ವಿಷ್ಟೋ ಭಗವತ ಯಶ್ಯೇತೆ ಸಲಿಲಾಶಯೇ ಲೋಕ ಸಂಸ್ಥಾ ಯಥಾಪೂರ್ವಂ ನಿರ್ಮಮೆ ಸಂಸ್ಥೆಯ ಸ್ವಯ. ಅನುವಾದ: ಗರ್ಭೋದಕ ಸಾಗರದ ಮೇಲೆ ಪವಡಿಸಿರುವ ದೇವೋತ್ತಮ ಪರಮಪುರುಷನು ಬ್ರಹ್ಮನ ಹೃದಯವನ್ನು ಪ್ರವೇಶಿಸಿದಾಗ ಬ್ರಹ್ಮನು ತನ್ನ ಬುದ್ಧಿಶಕ್ತಿಯನ್ನು ಧಾರಣೆ ಮಾಡಿದನು. ಹಾಗೆ ಆಹ್ವಾನಿಸಿದ ಬುದ್ಧಿಶಕ್ತಿಯಿಂದ ಬ್ರಹ್ಮಾಂಡವನ್ನು ಅದು ಮೊದಲು ಇದ್ದಂತೆಯೇ ಸೃಷ್ಟಿಸಲು ತೊಡಗಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭೌತ ಬ್ರಹ್ಮಾಂಡವನ್ನು ಪ್ರತ್ಯೇಕವಾಗಿ ಸೃಷ್ಟಿ ಮಾಡೋದಕ್ಕಾಗದೆ ಭಗವಂತನ ಶಕ್ತಿಯ ಸಹಾಯವನ್ನು ತಗೊಂಡು ಅದೆಲ್ಲವೂ ಒಟ್ಟುಗೂಡಿ ಒಂದು ಪ್ರಕಾಶಮಾನವಾದ ಅಂಡವನ್ನು ಸೃಷ್ಟಿಸೋದಕ್ಕೆ ಅದು ಸಮರ್ಥವಾಯಿತು. ಆ ಒಂದು ಅಂಡ 1,000 ವರ್ಷಗಳಿಗೂ ಮಿಗಿಲಾಗಿ ಕಾರಣ ಸಾಗರದ ನೀರಿನ ಮೇಲೆ ಇತ್ತು. ಅಂದರೆ ನಿರ್ಜೀವ ಸ್ಥಿತಿಯಲ್ಲಿತ್ತು, ಅದರಲ್ಲಿ ಜೀವನೇ ಇರಲಿಲ್ಲ. ಆಮೇಲೆ ಭಗವಂತ ಗರ್ಭೋದಕಶಾಹಿ ವಿಷ್ಣುವಾಗಿ ಅದನ್ನು ಪ್ರವೇಶ ಮಾಡ್ತಾನೆ. ಆ ಭಗವಂತ ಅದರ ಒಳಗಡೆ ಬಂದು ಪ್ರವೇಶ ಮಾಡಿದಾಗ ಅದಕ್ಕೊಂದು ಎನರ್ಜಿ ಅಥವಾ ಒಂದು ಜೀವ ಅನ್ನೋದು ಬರುತ್ತೆ. ಭಗವಂತನಾದಂತಹ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಪ್ರಕಾಶಮಾನವಾಗಿರುವಂಥ 1000 ಸೂರ್ಯರು ಹೊಳೆದ್ರೆ ಹೇಗಿರುತ್ತೋ ಅಷ್ಟು ಹೊಳೆಯುವ ಒಂದು ಕಮಲ ಪುಷ್ಪ ಒಂದು ಅಲ್ಲಿ ಹುಟ್ಟುತ್ತೆ. ಆ ಕಮಲ ಪುಷ್ಪ ಎಲ್ಲ ಬದ್ಧಾತ್ಮರುಗಳ ಆಶ್ರಯ ಸ್ಥಾನ. ಆ ಕಮಲ ಪುಷ್ಪದಿಂದ ಹೊರಗಡೆ ಬಂದಂತಹ ಮೊದಲನೇ ಜೀವಿ ಯಾರು ಅಂತಂದರೆ ಸರ್ವಶಕ್ತನಾದಂತಹ ಬ್ರಹ್ಮ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಗರ್ಭೋದಕ ಸಾಗರದ ಮೇಲೆ ಮಲಗಿರುವಂತಹ ಆ ದೇವೋತ್ತಮ ಪರಮಪುರುಷ ಬ್ರಹ್ಮನ ಹೃದಯವನ್ನು ಪ್ರವೇಶ ಮಾಡಿದಾಗ, ಈಗ ಬ್ರಹ್ಮ ಸೃಷ್ಟಿಯಾಗಿದ್ದಾನೆ, ಅವನ ಹೃದಯದ ಒಳಗಡೆ ಭಗವಂತ ಪ್ರವೇಶ ಮಾಡ್ತಾನೆ. ಆಗ ಬ್ರಹ್ಮ ತನ್ನ ಬುದ್ಧಿಶಕ್ತಿಯನ್ನು ಧಾರಣೆ ಮಾಡ್ಕೊಳ್ತಾನೆ. ಭಗವಂತ ಬ್ರಹ್ಮನ ಒಳಗಡೆ ಹೃದಯದಲ್ಲಿ ಹೋದಾಗ ಬುದ್ಧಿಶಕ್ತಿ ಧಾರಣೆಯನ್ನು ಮಾಡ್ಕೊಳ್ತಾನೆ ಬ್ರಹ್ಮ. ಹಾಗೆ ಆಹ್ವಾನ ಮಾಡಿದಂತಹ ಬುದ್ಧಿಶಕ್ತಿಯಿಂದ ಬ್ರಹ್ಮಾಂಡ ಮೊದಲು ಹೇಗಿತ್ತೋ ಅದೇ ರೀತಿ ಸೃಷ್ಟಿ ಮಾಡೋದಕ್ಕೆ ಅವನು ಶುರು ಮಾಡ್ತಾನೆ. ಸೊ ಈಗ ಬುದ್ಧಿ ಎಲ್ಲಿಂದ ಬಂತು? ಭಗವಂತನಿಂದಾನೆ. ಅಂದರೆ ನಮ್ಮದು ಅನ್ನೋದು ಏನೂ ಇರೋದಿಲ್ಲ ಇಲ್ಲಿ, ಎಲ್ಲವೂ ಕೂಡ ಭಗವಂತನಿಂದಾನೇ ನಮಗೆ ಸಿಗುವಂಥದ್ದು. ಈ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಭಗವಂತನಿಂದಾನೇ, ಬ್ರಹ್ಮ ಸೃಷ್ಟಿಯಾಗಿದ್ದು ಭಗವಂತನಿಂದಾನೇ, ಬ್ರಹ್ಮನಿಗೆ ಬುದ್ಧಿ ಬಂದಿದ್ದು ಭಗವಂತನಿಂದಾನೇ. ಆಗ ಬ್ರಹ್ಮ ಆ ಕೆಲಸವನ್ನು ಅಂದರೆ ಭಗವಂತನ ಆ ಬುದ್ಧಿಶಕ್ತಿಯಿಂದ ಕೆಲಸವನ್ನು ಅಂದರೆ ಸೃಷ್ಟಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಂದು ನಿರ್ದಿಷ್ಟ ಸಮಯದಲ್ಲಿ ದೇವೋತ್ತಮ ಪರಮಪುರುಷನಾದ ಕಾರಣೋದಕಶಾಹಿ ವಿಷ್ಣುವು ಕಾರಣ ಸಾಗರದಲ್ಲಿ ಪವಡಿಸಿ ತನ್ನ ಉಸಿರಾಟದಿಂದ 1000 ಬ್ರಹ್ಮಾಂಡಗಳನ್ನು ಸೃಷ್ಟಿಸುತ್ತಾನೆ. ಅನಂತರ ಮತ್ತೆ ಅವನು ಒಂದೊಂದು ಬ್ರಹ್ಮಾಂಡವನ್ನೂ ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರವೇಶಿಸಿ ತನ್ನ ಬೆವರಿನಿಂದ ಪ್ರತಿಯೊಂದು ಬ್ರಹ್ಮಾಂಡದ ಅರ್ಧದಷ್ಟನ್ನು ತುಂಬುತ್ತಾನೆ. ಬ್ರಹ್ಮಾಂಡವು ಉಳಿದ ಅರ್ಧ ಭಾಗವು ಬರಿದಾಗಿರುತ್ತದೆ ಮತ್ತು ಆ ಬರಿದಾದ ಪ್ರದೇಶವನ್ನು ಬಾಹ್ಯಾಕಾಶವೆಂದು ಕರೆಯಲಾಗಿದೆ. ನೋಡಿ, ಇಲ್ಲಿಗ ಗುರುಗಳು ಹೇಗೆ ಈ ಒಂದು ಸೃಷ್ಟಿ ಕಾರ್ಯ ನಡೆಯುತ್ತೆ ಅನ್ನೋದನ್ನ ವಿವರವಾಗಿ ಇಲ್ಲಿ ವಿವರಣೆ ಮಾಡಿದ್ದಾರೆ. ಈಗ ಒಂದು ನಿರ್ದಿಷ್ಟವಾದಂಥ ಒಂದು ಸಮಯದಲ್ಲಿ ಭಗವಂತ ಏನು ಮಾಡ್ತಾನೆ, ಕಾರಣೋದಕಶಾಹಿ ವಿಷ್ಣುವಾಗಿ ಕಾರಣ ಸಾಗರ ಅನ್ನೋದಿರುತ್ತಲ್ಲ ಅಲ್ಲಿ ಮಲ್ಕೊಂಡು ತನ್ನ ಉಸಿರಾಟದ ಮೂಲಕ, ಅಂದರೆ ಏನು, ತನ್ನ ಉಸಿರನ್ನು ಬಿಟ್ಟಾಗ 1000 ಬ್ರಹ್ಮಾಂಡಗಳು ಸೃಷ್ಟಿಯಾಗತ್ತೆ. ಮತ್ತೇನು ಮಾಡ್ತಾನೆ, ಒಂದೊಂದು ಬ್ರಹ್ಮಾಂಡವನ್ನೂ ಕೂಡ ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾನೆ. ಈಗ ಈ ಬ್ರಹ್ಮಾಂಡಗಳೆಲ್ಲ ಬರೋದು ಭಗವಂತ ಕಾರಣೋದಕಶಾಹಿ ವಿಷ್ಣು ಇದಾನಲ್ಲ ಅವನ ಉಸಿರಾಟದ ಮೂಲಕ ಈ ಬ್ರಹ್ಮಾಂಡಗಳು ಸೃಷ್ಟಿಯಾಗೋದು. ಆದಮೇಲೂ ಕೂಡ ಅದು ಹಾಗೇ ಇರುತ್ತೆ. ಆಗೇನು ಮಾಡ್ತಾನೆ ಭಗವಂತ, ಗರ್ಭೋದಕಶಾಹಿ ವಿಷ್ಣುವಾಗಿ ಅದರ ಒಳಗಡೆ ಪ್ರವೇಶ ಮಾಡ್ತಾನೆ. ಮತ್ತು ತನ್ನ ಬೆವರು ಇರುತ್ತಲ್ಲ ಅದರಿಂದ ಒಂದೊಂದು ಬ್ರಹ್ಮಾಂಡದ ಅರ್ಧದಷ್ಟನ್ನು ತುಂಬಿಬಿಡ್ತಾನೆ. ಆ ಬ್ರಹ್ಮಾಂಡದಲ್ಲಿ ಅರ್ಧ ಭಾಗ ಭಗವಂತನ ಬೆವರಿನಿಂದ ತುಂಬ್ತಾನೆ. ಇನ್ನೂ ಉಳಿದ ಬ್ರಹ್ಮಾಂಡದ ಅರ್ಧ ಭಾಗ ಏನಾಗಿರುತ್ತೆ, ಖಾಲಿಯಾಗಿರುತ್ತೆ. ಆ ಖಾಲಿ ಇರುವಂಥ ಪ್ರದೇಶವನ್ನು ಬಾಹ್ಯಾಕಾಶ ಅಂತ ಕರೀತಾರೆ.
ಆಮೇಲೆ ಅವನ ಉದರದಿಂದ ಕಮಲ ಪುಷ್ಪವು ಕುಡಿಯೊಡೆಯುತ್ತದೆ ಮತ್ತು ಅದು ಮೊದಲ ಜೀವಿಯಾದ ಬ್ರಹ್ಮನನ್ನು ಸೃಷ್ಟಿಸುತ್ತದೆ. ಆಮೇಲೆ ಭಗವಂತನು ಕ್ಷೀರೋದಕಶಾಹಿ ವಿಷ್ಣುವಾಗಿ ಬ್ರಹ್ಮನನ್ನೂ ಒಳಗೊಂಡಂತೆ ಪ್ರತಿಯೊಂದು ಜೀವಿಯ ಹೃದಯವನ್ನೂ ಪ್ರವೇಶಿಸುತ್ತಾನೆ. ನೋಡಿ, ಭಗವಂತ ಕಾರಣೋದಕದಲ್ಲಿ ಮಲಿಕೊಂಡಿದ್ದಾನೆ, ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಗರ್ಭೋದಕಶಾಹಿ ವಿಷ್ಣುವಾಗಿ ಅದರ ಒಳಗಡೆ ಪ್ರವೇಶ ಮಾಡಿ ತನ್ನ ಬೆವರಿನಿಂದ ಬ್ರಹ್ಮಾಂಡದ ಅರ್ಧದಷ್ಟನ್ನು ತುಂಬ್ತಾನೆ. ಉಳಿದ ಅರ್ಧ ಭಾಗ ಖಾಲಿಯಾಗಿರುತ್ತೆ, ಅದನ್ನು ಬಾಹ್ಯಾಕಾಶ ಅಂತ ಕರೀತಾರೆ. ಆಮೇಲೆ ಭಗವಂತನ ಹೊಟ್ಟೆಯಿಂದ ಅಂದರೆ ಆ ನಾಭಿಯಿಂದ ಕಮಲ ಪುಷ್ಪ ಒಂದು ಕುಡಿ ಒಡೆಯುತ್ತೆ. ಅದು ಮೊದಲನೇ ಜೀವಿಯಾದ ಬ್ರಹ್ಮನನ್ನು ಸೃಷ್ಟಿ ಮಾಡುತ್ತೆ. ಬ್ರಹ್ಮ ಎಲ್ಲಿಂದ ಹುಟ್ಟಿದ್ದು ಅಂತಂದರೆ ಕಮಲ ಪುಷ್ಪದಿಂದ. ಆಮೇಲೆ ಭಗವಂತ ಏನು ಮಾಡ್ತಾನೆ, ಕ್ಷೀರೋದಕಶಾಹಿ ವಿಷ್ಣುವಾಗಿ ಎಲ್ಲರ ಹೃದಯದಲ್ಲೂ ಕೂಡ ಪ್ರತಿಯೊಂದು ಜೀವಿಯ ಹೃದಯವನ್ನು ಪ್ರವೇಶ ಮಾಡ್ತಾನೆ. ಇದನ್ನು ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ದೃಢಪಡಿಸಲಾಗಿದೆ. ನಾನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದೇನೆ, ನನ್ನಿಂದಲೇ ಸ್ಮೃತಿ ಮತ್ತು ವಿಸ್ಮೃತಿಗಳು ಸಾಧ್ಯವಾಗಿವೆ ಎಂದು ಭಗವಂತನು ಹೇಳುತ್ತಾನೆ. ಅಂದರೆ ಇದನ್ನು ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಭಗವಂತ ಏನಂತ ಹೇಳಿದಾನೆ, ನಾನು ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಕೂಡ ನೆಲೆಸಿದ್ದೀನಿ, ಮತ್ತು ನನ್ನಿಂದಾನೇ ಅವನಿಗೆ ಮರುವು ಮತ್ತು ನೆನಪು ಎರಡೂ ಬರೋದು ನನ್ನಿಂದಾನೆ ಅಂತ ಭಗವಂತ ಹೇಳ್ತಾನೆ. ಈಗ ನೋಡಿ, ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ನಾವು ಮರ್ತು ಹೋಗ್ತೀವ, ಅದಕ್ಕೆ ಕಾರಣನು ಭಗವಂತನೇ. ನಮಗೆ ನೆನಪಿದ್ರೆ ಅದಕ್ಕೆ ಕಾರಣನು ಭಗವಂತನೇ. ಆದರೆ ಇಲ್ಲಿ ನಾವೇನಂತ ತಿಳ್ಕೊಳ್ತೀವಿ, ನಾನೇ ಮರಿತಾ ಇದ್ದೀನಿ, ನಾನೇ ನೆನ್ಪಿಟ್ಕೊಳ್ತಾ ಇದ್ದೀನಿ ನಾನು ಅನ್ನುವಂಥ ಒಂದು ಅಹಂಕಾರದಲ್ಲಿ ನಾವಿರ್ತೀವಿ ಅಷ್ಟೇ. ಆಯಿತಾ? ಇನ್ನೇನು ಮಾಡ್ತಾನೆ ಭಗವಂತ ಅಂತಂದರೆ, ಅವನು ಎಲ್ಲ ಜೀವಿಗಳ ಚಟುವಟಿಕೆಗಳ ಸಾಕ್ಷಿಯಾಗಿದ್ದಾನೆ. ಪ್ರತಿ ಜೀವಿಯು ಕಳೆದ ಕಲ್ಪದ ತನ್ನ ಹಿಂದಿನ ಜನ್ಮದಲ್ಲಿ ಸಾವನ್ನಪ್ಪುವಾಗ ತನಗಿದ್ದ ಬಯಕೆಗೆ ತಕ್ಕಂತೆ ಕಾರ್ಯನಿರ್ವಹಿಸಲು ಬೇಕಾದ ಸ್ಮೃತಿ ಶಕ್ತಿಯನ್ನು ಮತ್ತು ಬುದ್ಧಿಶಕ್ತಿಯನ್ನು ಭಗವಂತನಿಂದ ಪಡೆಯುತ್ತಾನೆ. ಈ ಬುದ್ಧಿಶಕ್ತಿಯು ಅವನವನ ಸಾಮರ್ಥ್ಯಕ್ಕೆ ತಕ್ಕಂತೆ ಅಥವಾ ಕರ್ಮದ ನಿಯಮದಂತೆ ಆಹ್ವಾನವಾಗುತ್ತದೆ. ಇಲ್ಲಿ ಭಗವಂತ ನಮ್ಮೆಲ್ಲರ ಹೃದಯದ ಒಳಗಡೆ ಇರ್ತಾನಲ್ವಾ, ಅಲ್ಲಿದ್ದು ಏನು ಮಾಡ್ತಾನೆ ಅಂತಂದರೆ, ಎಲ್ಲ ಜೀವಿಗಳ ಚಟುವಟಿಕೆಗಳು, ನಾವು ಮಾಡುವಂಥ ಏನೇನು ಕೆಲಸಗಳಿರುತ್ತೋ ಅದಕ್ಕೆಲ್ಲಕ್ಕೂ ಅವನು ಸಾಕ್ಷಿಯಾಗಿ ಇರ್ತಾನೆ. ಪ್ರತಿ ಜೀವಿಯಲ್ಲೂ ಕೂಡ ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ, ಹಿಂದಿನ ಜನ್ಮದಲ್ಲಿ ನಾವು ಸಾಯಬೇಕಾದ್ರೆ ನನಗೇನು ಬಯಕೆಗಳಿರುತ್ತೋ, ಅಂದರೆ ಸಾಯಬೇಕಾದ್ರೆ ನನ್ನಲ್ಲಿ ಏನು ಮನಸ್ಥಿತಿ ಇರುತ್ತೋ, ಈಗ ಯಾರಾದರೂ ನಾನು ದೊಡ್ಡ ಸಾಹುಕಾರ ಆಗಬೇಕು ಅಂತ ಅಂದ್ಕೊಂಡು, ಅಥವಾ ಇನ್ನೊಬ್ಬ ನಾನು ಭಗವಂತನ ಭಕ್ತನಾಗಬೇಕು ಅಂತ ಅಂದ್ಕೊಂಡು, ಈ ರೀತಿ ನಾವು ಸಾಯಬೇಕಾದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಯೋಚನೆಯಲ್ಲಿ ಏನಿರುತ್ತೋ ಅದಕ್ಕೆ ತಕ್ಕಂಗೆ ನಮಗೇನು ಮಾಡ್ತಾನೆ, ಈಗ ಹಿಂದಿನ ಜನ್ಮದಲ್ಲಿ ಏನು ಅಂದ್ಕೊಂಡಿರ್ತೀನೋ ಅದು ಮುಂದಿನ ಜನ್ಮದಲ್ಲಿ ಈಡೇರಬೇಕಲ್ವಾ. ಸೊ ಅದಕ್ಕೆ ತಕ್ಕಂಗೆ ಏನು ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಬುದ್ಧಿಶಕ್ತಿ ಬೇಕು, ಮತ್ತು ನಮಗೇನು ನೆನಪಿರಬೇಕು ಅದನ್ನೆಲ್ಲ ಭಗವಂತ ಕೊಡ್ತಾನೆ. ಈ ಒಂದು ಬುದ್ಧಿಶಕ್ತಿ ಹೇಗಿರುತ್ತೆ ಅಂತಂದರೆ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ, ಅಂದರೆ ನನ್ನ ಕೆಪಾಸಿಟಿ ಏನಿರುತ್ತೆ, ನಾನು ಎಷ್ಟು ಸಾಧನೆ ಮಾಡಿರ್ತೀನಿ ಹೋದ ಜನ್ಮದಲ್ಲಿ, ಅಥವಾ ನಾನು ಏನು ಕೇಳಿರ್ತೀನಿ, ಏನು ತಿಳ್ಕೊಂಡಿರ್ತೀನಿ, ಅದೆಲ್ಲವೂ ಇದಕ್ಕೆ ಆ್ಯಡ್ ಆಗುತ್ತೆ. ಆಯಿತಾ? ನಮಗೊಂದು ಸಾಮರ್ಥ್ಯ ಅಂತ ಇರುತ್ತೆ, ಅದಕ್ಕೆ ತಕ್ಕಂಗೆ, ಅಥವಾ ನಾನು ಮಾಡಿರುವಂಥ ಕೆಲಸಗಳಿರುತ್ತಲ್ಲ ಅದಕ್ಕೆ ಕರ್ಮದ ನಿಯಮಗಳು ಅಂತ ಇರುತ್ತೆ, ಅದಕ್ಕೆ ತಕ್ಕಂಗೆ ಅದು ಆಹ್ವಾನವಾಗುತ್ತೆ. ಅಂದರೆ ನಾವು ಈ ಜೀವನವನ್ನು ನಡೆಸ್ತಾ ಇದ್ದೀವಿ, ಈಗ ನಾವೇನೇನೆಲ್ಲ ಕೆಲಸಗಳನ್ನು ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ, ಅದೆಲ್ಲವೂ ಕೂಡ ಆ್ಯಡ್ ಆಗಿ ಆಮೇಲೆ ನಾವು ಸಾಯೋ ಟೈಮಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ನಾನು ಏನು ಇಷ್ಟಪಡ್ತಾ ಇರ್ತೀನಿ, ನನ್ನ ಬಯಕೆ ಏನಿದೆ, ಅದು ನಮ್ಮ ಒಳಗಡೆ ಹಾಗೆ ಇರುತ್ತಲ್ವ, ಅದಕ್ಕೆ ತಕ್ಕಂಗೆ ಭಗವಂತ ನಮಗೆ ಬೇಕಾದಂತಹ ನೆನಪು ಕೊಡ್ತಾನೆ ಮತ್ತು ಬುದ್ಧಿಶಕ್ತಿಯನ್ನು ಕೂಡ ಕೊಡ್ತಾನೆ. ಅದಕ್ಕೆ ನೋಡಿ, ಕೆಲವರಿಗೆ ಎಷ್ಟಾದರೂ ಮರುವು ಅನ್ನೋದೇ ಇರೋದಿಲ್ಲ, ಅವ್ರಿಗೆ ಚೆನ್ನಾಗಿ ನೆನಪಿನ ಶಕ್ತಿ ಇರುತ್ತೆ. ಕೆಲವ್ರಿಗೇನು ಅಂತಂದರೆ ಮರೆತು ಹೋಗ್ತಾ ಇರುತ್ತೆ. ಅದೆಲ್ಲ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮ ಸಾಮರ್ಥ್ಯ. ಅದು ಭಗವಂತ ನಮಗೇನು ಬೇಕೋ ಅದಕ್ಕೆ ತಕ್ಕಂಗೆ ನಮಗೆ ಬುದ್ಧಿಶಕ್ತಿಯನ್ನು ಕೊಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಕೂಡ ನಾವು ಮಾಡಿರುವಂಥ ಕೆಲಸದ ನಿಯಮದ ಪ್ರಕಾರ ನಮಗೆ ಸಿಗುತ್ತೆ. ಆ ಕೆಲಸಕ್ಕೆ ಏನು ಪ್ರತಿಫಲ ಸಿಗಬೇಕೋ ಆ ರೀತಿ ಸಿಗ್ತಾ ಇರುತ್ತೆ. ಅದಕ್ಕೇ ಸಾಯುವ ಸಮಯದಲ್ಲಿ ನಾವು ಏನು ನೆನಪಿಸ್ಕೊಳ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಆಯಿತಾ. ಅದಕ್ಕೋಸ್ಕರನೇ ಆ ಸಾವು ಅನ್ನೋದನ್ನು ಎಕ್ಸಾಮ್ ಅಂತಲೂ ಕೂಡ ಕರೀತಾರೆ. ಎಕ್ಸಾಮ್ಗೆ ಪ್ರಿಪ್ರೇಷನ್ ಫಸ್ಟಿಂದನೇ ಮಾಡ್ಕೊಂಡು ಹೋದರೆ ಎಕ್ಸಾಮಲ್ಲಿ ಆರಾಮಾಗಿ ನಾವು ಪೇಪರ್ನ ಬರಿತೀವಿ. ಇಲ್ಲ ಅಂತಂದರೆ ನಮಗೆ ಯೋಚನೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಗೊತ್ತಿಲ್ಲದೆ ಆ ಕಡೆ ಈ ಕಡೆ ಎಲ್ಲ ನೋಡೋದು ಇದೆಲ್ಲ ಮಾಡ್ತೀವಿ ಅಲ್ವಾ. ಅಲ್ಲಿ ನಮಗೆ ತುಂಬ ತೊಂದರೆ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಮೊದಲನೇ ದಿವಸದಿಂದನೇ ಎಕ್ಸಾಮ್ಗೆ ರೆಡಿ ಆಗೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ನಮ್ಮ ಜೀವನದ ಎಕ್ಸಾಮ್ ಅಂತಂದರೆ ಅದು ಸಾವು. ನಾವು ಬದುಕಿರುವಾಗ ಮೊದಲನೇ ದಿನದಿಂದ ನಮಗೆ ಬುದ್ಧಿ ಬರುತ್ತಲ್ಲ, ಅಲ್ಲಿಂದ ಹಿಡಿದು ನಾವು ನಮ್ಮ ಒಂದು ಸಾಧನೆಯನ್ನು ಮಾಡ್ತಾ ಬರಬೇಕು. ಆವಾಗ ಸಾವಿನ ಸಮಯದಲ್ಲಿ ನಮಗೆ ಯಾವ ಗೊಂದಲನೂ ಇರೋದಿಲ್ಲ, ಮತ್ತು ಯಾವುದೇ ಒಂದು ಸಂದೇಹಗಳು ಅದು ಇದು ಏನೂ ಇರೋದಿಲ್ಲ. ಆರಾಮಾಗಿ ನಾವು ಆ ಎಕ್ಸಾಮನ್ನು ಪಾಸ್ ಮಾಡಬಹುದು. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.